ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಮೋಹನ್ ಕುಮಾರ್ ಗೌಡ್ರಿಗೆ ಒಂದೇ ಒಂದು ಪ್ರಶ್ನೆ ಇತ್ತು ನಮ್ಮದು. ಸರ್, ಈಗ ಈ ನೀರು ಬಿಟ್ಬಿಡಿ ಅಂತ ಹೇಳಿ ಎರಡು ಕಡೆಯಿಂದ ಆದೇಶ ಬಂದುಬಿಟ್ಟಿದೆ. CWRC CWMA ಒಂದು ಆದೇಶ, ಇನ್ನೊಂದು ಎತ್ತಿ ಹಿಡಿದಿದೆ ಇಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಮಾಡ್ತೀವಿ, ಮಾತಾಡ್ತೀವಿ, ವಿಜಯ್ ಕೂಡ ಬರ್ತಾರೆ, ನಾವು ಇದನ್ನು ಒಪ್ಪಲ್ಲ, ಇದೆಲ್ಲ ನಡೀತಾ ಇದೆಯಲ್ಲ. ಸೊ ನೀವೇನು ಮಾಡ್ತೀರಿ ಇದೀಗ? ನಿಮ್ಮ ಹೋರಾಟ ಯಾವ ಥರ ಇರುತ್ತೆ ನೆಕ್ಸ್ಟ್ ಅಂತ? ಈಗ ಪ್ರತಿ ಬಾರಿನೂ ಕನ್ನಡ ಚಳುವಳಿಗಾರರೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋವಂಥದ್ದು. ಅದರಲ್ಲೂ ಅತಿಯಾಗಿ ಕೇಸು ಮೊಕದ್ದಮೆಗಳನ್ನ ಹಾಕಿಸ್ಕೊಂಡು ಸೆರೆವಾಸವನ್ನು ಅನುಭವಿಸ್ತವರು ಚಳುವಳಿಗಾರರೇ. ಈ ಮೂರು ಪಕ್ಷದ ಮಹನೀಯರು ಬರೀ ಅಧಿಕಾರ ಉಂಡಿದ್ರಲ್ಲಿ ಇವರು ವನವಾಸ ಪಟ್ಟಿದ್ರಲ್ಲಿ ಚಳುವಳಿಗಾರರು, ರೈತ ಸಂಘ ಇರ್ಬೋದು, ಕನ್ನಡ ಹೋರಾಟಗಾರರು ಇರ್ಬೋದು, ಇದು ಸರ್ವೇ ಸಾಮಾನ್ಯವಾಗಿ ನಡ್ಕೊ ಬರ್ತಾ ಇರೋಂಥದ್ದು. 20-30 ವರ್ಷಗಳ ಚಳುವಳಿಯ ಕೇಸ್ಗಳು ಇವತ್ತು ಕೂಡ ಕೋರ್ಟ್ಗೆ ಅಲ್ದಾಡ್ತಾ ಇರೋಂಥದ್ದು ಚಳುವಳಿಗಾರರು. ಪ್ರತಿ ಬಾರಿನೂ ಪ್ರತಿಯೊಂದು ಸರ್ಕಾರವೇ ಕನ್ನಡ ಚಳುವಳಿಗಾರದ್ದು, ರೈತ ಸಂಘದ್ದು, ದಲಿತ ಸಂಘಟನೆಗಳನ್ನ ಮೊಕದ್ದಮೆಗಳನ್ನ ಹಿಂಪಡಿತೀವಿ ಅಂತ ಬರೀ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮಾತ್ರ ಹೇಳೋವಂಥದ್ದು ವಾಡಿಕೆ ಆಗಿರೋವಂಥದ್ದು. ಜೊತೆಗೆ ಈಗ ಎಲ್ಲರೂ ಬಂಗಾರಪ್ಪನ ರೀತಿಯಲ್ಲಿ ನಾಯಕತ್ವ ಇರುವಂಥದ್ದು, ಎದೆಗಾರಿಕೆ ಇರುವಂಥದ್ದನ್ನು ಈಗ ಪ್ರದರ್ಶನ ಮಾಡಬೇಕಾಗಿರೋದು ಇವತ್ತಿನ ಮುಖ್ಯಮಂತ್ರಿಗಳು. ಬಂಗಾರಪ್ಪ ಅವರು ತೆಗೆದುಕೊಂಡಂಥ ನಿಲುವು ಒಂದು ಇಡೀ ರಾಜ್ಯದಲ್ಲಿ ಮಾದರಿಯಾಗಿರೋವಂಥದ್ದು. ಆ ರೀತಿಯ ನಿಲುವನ್ನು ತಗೊಂಡ್ರೆ ನಾಗರಿಕರು ಈಗಿನ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ತಾರೆ, ಚಳುವಳಿಗಾರರು ಅವ್ರ ಜೊತೆಲಿ ನಿಲ್ತಾರೆ, ಇಡೀ ಸಮಾಜ ಅವ್ರ ಬೆನ್ನೆಲುಬಾಗಿ ನಿಲ್ಲುತ್ತೆ ಪಕ್ಷಾತೀತವಾಗಿ. ಅಂತ ನಿಲುವನ್ನ ಪಾಲಿಸ್ಲಿ ಅಂತ ನಾನು ಒತ್ತಾಯಿಸ್ತೀನಿ. ಫೈನ್ ನಂದನ್ ಅವರೇ, ಆ ನಿಲುವು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲಿ ಹೋರಾಟಗಾರರು ಹೇಳ್ತಿರೋದು. ಭಾನುವಾರ ನಾವು ಸರ್ವಪಕ್ಷ ಸಭೆಯನ್ನು ಕರೆದಿದ್ದೀವಿ. ವಿಜಯ್ ಅವರು ಬರ್ತಾರೆ ಅಂತ ನಾವು ಅವ್ರ ಮೇಲೆ ಒಂದು ಹೋಪ್ ಇದೆ. ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬರ್ತಾರಂತ, ಇಲ್ಲೆಲ್ಲ ಪ್ರತಿರೋಧ ಇದೆ ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಅದು ಒಂದು ಬೇರೆ ಚರ್ಚೆ ಇದೆ. ನೋಡಿ, ಅವ್ರ ಸಭೆಗೆ ಹಾಜರಾಗ್ತಾರೆ ಅಂತ ನಮಗೊಂದು ಆಶಾಭಾವ ಇದೆ. ಒಕ್ಕಲಿನ ತೀರ್ಮಾನವನ್ನು ನಾವು ತಗೋತೀವಿ. ರಾಜ್ಯದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ, ರೈತರ ಪರವಾಗಿ ಮೇಲ್ಮನವಿಯೆಲ್ಲ ಹೋಗ್ಲಿಕ್ಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇದೆ. CWMA CWRC ಹೇಳದ ಮಾತ್ರಕ್ಕೆ ಎಲ್ಲವೂ ಅಂತಿಮ ಆಗಬೇಕು ಅಂತ ಏನಿಲ್ಲ. ಹಿಂದೆ ಅವರೇ ಹೇಳಿದ ಆದೇಶ ಅದೇ ಇಷ್ಟು ಬೇಗ ಈ ಥರ ಮಾರ್ಪಾಡಾಗ್ಲಿಕ್ಕೆ ಏನು ಕಾರಣ ಆಯಿತು ಅಂತ, ಮಳೆ ಎಲ್ಲಿ ಸುರಿದು ಬಿಡ್ತು, ಇನ್ಫ್ಲೋ ಎಲ್ಲ ಅಷ್ಟು ಜಾಸ್ತಿ ಆಗಿಬಿಡ್ತು ಅಂತ ವಕೀಲರಾಗಲೇ ಮಾತಾಡ್ತಾ ಇದ್ರು. ಹೌದು, ಸಂಕೇತ್ ಅವರು ಒಳ್ಳೆ ಪಾಯಿಂಟ್ಸ್ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಮತ್ತು ನಮ್ಮ ನೀರಾವರಿ ಸಚಿವರು ಹೇಳಿದ್ದಾರೆ. ನಾನು ನಾಳೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಎಜಿಗಳ ಜೊತೆ ಮಾತಾಡ್ಬಿಟ್ಟು ಮೇಲ್ಮನವಿಗೆ ನಾವು ತಯಾರು ಮಾಡ್ಕೊಂಡು. ನಿಮ್ಮ ಪಾರ್ಟಿ ಸಪೋರ್ಟ್ ಹೇಗಿರುತ್ತೆ ಈ ಒಂದು ವಿಚಾರಕ್ಕೆ? ಸರ್ 100% CWMA CWRC ಏನು ಅಂತಿಮ ಅಂತ ಆಗ್ಬೇಕಾಗಿಲ್ವಾ? ಅಲ್ಲ, ನನ್ನ ಫಸ್ಟ್ ರಿಯಾಕ್ಷನ್ ಕೂಡ ಅದನ್ನೇ ಹೇಳಿದ್ದು. ಇವತ್ತು ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ಬಿಟ್ಟು ಇಮಿಡಿಯೇಟ್ ಸ್ಟೇ ತರ್ಬೋದು, ಏನಾದ್ರು ತಾತ್ಕಾಲಿಕವಾಗಿ ನೀರನ್ನ ನಾವು ಬಿಡೋದಕ್ಕೆ ಸ್ಟೇ ತಂದ್ಬಿಟ್ಟು ಉಳಿಸ್ಕೋಬಹುದು. ಒಂದು. ಎರಡನೇದು, ಈಗ ನಮ್ಮ ಹೋರಾಟಗಾರ ಒಂದು ಮಾತು ಹೇಳ್ತಾ ಇದ್ರು, ನಮಗೆ ಇವತ್ತಿನವರೆಗೂ ಇನ್ನೂ ಕೇಸ್ಗಳು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇತ್ತೀಚೆಗಷ್ಟೇ ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡು ಬಂದಿರುವಂತಹ ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರದವರು ಯಾರ್ಯಾರ್ದೋ ಹುಡುಕೊಂಡ್ ಬಂದ್ಬಿಟ್ಟು ಕೇಸ್ ವಾಪಸ್ ತಗೊಳ್ತೀವಿ ಅಂತ ಚೀಮಾರಿ ಹಾಕ್ಸ್ಕೊಂತಾರಲ್ಲ, ಇಂಥ ಹೋರಾಟಗಾರಗಳದ್ದು ಕೇಸ್ ಯಾಕೆ ನೀವು ವಾಪಸ್ ತಗೋಬಾರ್ದು? ಅಷ್ಟು ಮಾನ ಮರ್ಯಾದೆ ಇಲ್ವಾ ರಾಜ್ಯ ಸರ್ಕಾರದವ್ರಿಗೆ? ಒಂದು. ಎರಡನೇದು, ಇದೇ ವಿಚಾರಕ್ಕೆ ನಾವು ಬರೋದಾದ್ರೆ, ಲಾ ಅಂಡ್ ಆರ್ಡರ್ ಇಶ್ಯೂ ಅಂತ ಹೇಳಿಬಿಟ್ಟು 99% ತಮಿಳುನಾಡಿನ CM ವಿಜಯ್ ಅವರು ಕರ್ನಾಟಕಕ್ಕೆ ಬರುವಂತದ್ದು ಡೌಟು. ಸೊ ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಹೋರಾಟಗಾರರಿಗೆ ಹೇಳುವಂಥದ್ದು, ರೈತರಿಗೆ ಹೇಳುವಂಥದ್ದು, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸೋದು ನಾನೇನು ಅಂತ ಹೇಳಿದ್ರೆ, ಲೀಗಲ್ ಆಪ್ಷನ್ ಇದೆ ಅಂತ ಹೇಳಿದಾಗ ಫಸ್ಟ್ ನೀವು ನೀರು ಕಳಿಸೋದನ್ನ ನಿಲ್ಸಿರಿ, ಆಮೇಲೆ ಬೇರೆ ಎಲ್ಲ ಮಾತಾಡ್ಕೊಳ್ಳೋಣ. ನೀವು ಸಂಡೇ ಆಲ್ ಪಾರ್ಟಿ ಮೀಟಿಂಗ್ ತಗೊಳ್ತೀವಿ, ಸಂಡೇ ಅಲ್ಲ ಸ್ವಾಮಿ, ಡೆಲ್ಲಿಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಡೆಲ್ಲಿಲೇ ಇದ್ದೀರಾ ತಾನೆ? ನಡೀರಿ, ನಾವು ಬರ್ತೀವಿ ಡೆಲ್ಲಿಗೆ. ನಾಳೆನೇ ಆಲ್ ಪಾರ್ಟಿ ಮೀಟಿಂಗ್ ಆಗಬೇಕು, ಸಂಡೇವರೆಗೂ ನಾವು ಕಾಯಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ. ಥ್ಯಾಂಕ್ ಯು ರಿಷಿಕ್ ಅವರೇ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ರಂದನ್ ಕಶ್ಯಪ್ ಅವರೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ನಾಗಣ್ಣ ಅವರೇ, ಥ್ಯಾಂಕ್ ಯು ಮೋಹನ್ ಕುಮಾರ್ ಗೌಡ್ರೆ, ಥ್ಯಾಂಕ್ ಯು ಸಂಕೇತ್ ಹೆಣಿಗೆ ಅವರೇ. ಒಟ್ಟಲ್ಲಿ ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಸಂಕಷ್ಟಸ್ಥಿತಿಯಲ್ಲಿ ನಾವೆಲ್ಲ ಇರೋದು ನಿಜ. ಕುಡಿಯೋ ನೀರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿಬಿಡುತ್ತೆ. ನೀವು ಹಾರಂಗಿನ, ಹೇಮಾವತಿಯನ್ನು, ಕಬಿನಿಯನ್ನು ಮತ್ತು KRS ಎಲ್ಲ ಸೇರಿಸ್ಕೊಂಡ್ರು 55 TMC ಅಂತ ಅವ್ರು ಲೆಕ್ಕ ಹೇಳ್ತಾ ಇದ್ದಾರೆ. ಇನ್ಫ್ಲೋ, ಡೆಡ್ ಸ್ಟೋರೇಜು ಇವುಗಳನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತು ವರ್ಷ ಪೂರ್ತಿ ಬರಬೇಕಲ್ಲ, ವರ್ಷ ಪೂರ್ತಿಗೆ ಆಗಬೇಕಲ್ರಿ. ಮೈಸೂರು, ಮಂಡ್ಯ, ನಮ್ಮ ಕರ್ನಾಟಕ ಅಥವಾ ಬೆಂಗಳೂರಿಗೆ ಎಲ್ಲ ಆಗಬೇಕಲ್ಲ. ಇದಕ್ಕೇನು ಮಾಡೋಣ? ಈ ವಿಚಾರವನ್ನು ತುಂಬ ಪರಿಣಾಮಕಾರಿಯಾಗಿ ಮಂಡಿಸಿ, ಮಳೆ ಬಂದಾಗ ಬಿಡ್ತೀವಪ್ಪ, ನಾವು ಅದನ್ನು ಹಿಡಿದಿಟ್ಕೊಳ್ಳೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಡ್ಯಾಮ್ ತುಂಬಿಟ್ರೆ ಏನು ಮಾಡಿಬಿಡ್ತೀರಿ? ಡ್ಯಾಮ್ಗೆ ಅಪಾಯ ಅಲ್ವೇನ್ರಿ?
ನಾವು ಡ್ಯಾಮ್ ತುಂಬಿ ತುಳುಕ್ತಾ ಇದ್ದಾಗಲೂ ಡ್ಯಾಮಿಂದ ನೀರು ಬಿಡಲಿಲ್ಲ ಅಂದರೆ ಡ್ಯಾಮ್ ಹಾಳಾಗುತ್ತೆ. ಸೊ ಹಾಗಿದ್ದಾಗ ಆ ಥರ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲವನ್ನು ಕೂಡ ಹೇಳಿ ಮನವರಿಕೆ ಮಾಡಿಸಿಕೊಟ್ಟು ನಮ್ಮ ನೀರನ್ನು ನಮಗೆ ಉಳಿಸಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.